ಇಲ್ಲಿ ನೋಡ್ರಿ ಹಿಂಗ ಉಬ್ಬತಾವ. ಇಲ್ಲಿ ಇದು ತುಪ್ಪ ಸ್ವಲ್ಪ ಬಿಸಿ ಮಾಡ್ಕೊಂಡ್ ಬಂದಿದೈತಿ. ನೋಡ್ರಿ ಇಲ್ಲಿ ಎಷ್ಟು ಸಾಫ್ಟ್ ಆಗ್ಯಾವ ಅಂದ್ರೆ ನೋಡ್ರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಶೇಷಪ್ಪ ಅಂತಂದ್ರೆ ಇವತ್ತು ಮೊಹರಂದ ಚೊಂಗೆ ಮಾಡತ್ತೀವಿ. ನಿಮಗೆ ತೋರಿಸ್ಕೊಡ್ತೀವಿ. ಇನ್ ಕೇಸ್ ನೀವು ಹಿಂಗೆ ಮಾಡಿಲ್ಲ ಅಂದ್ರೆ ನೀವು ಮಾಡಿ ತಿನ್ರಿ. ಇಟ್ಸ್ ವೆರಿ ಡಿಲಿಷಿಯಸ್ ಆ್ಯಂಡ್ ವೆರಿ ಟೇಸ್ಟಿ. ಸೊ ಬರ್ರಿ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ವ್ಲಾಗ್. ಇವತ್ತು ನಾವೆಲ್ಲನೂ ಅದು ಐಟಮ್ಸ್ ಎಲ್ಲ ತಂದಿಟ್ಟೇವಿ ಏನೇನು ಮಾಡ್ಬೇಕಂತ. ಸೊ ನಮ್ಮ ಅಕ್ಕನೂ ಇಲ್ಲೇ ರೆಡಿ ಮಾಡ್ಕೊಂಡು ಕುಂತಾಳೆ. ತೋರಿಸ್ತೇನೆ ನಿಮಗೆ ಏನೇನು ರೆಡಿ ಮಾಡ್ಯಾರ ಅಂತ ಹೇಳಿ. ನೋಡ್ರಿ ಇದು ಮೈದಾ ಹಿಟ್ಟು ಮತ್ತೆ ಇದೆಲ್ಲ ಇಟ್ಕೊಂಡೇವಿ ರೆಡಿ ಮಾಡಿ ಹೆಂಗ ಮಾಡೋದಂತ. ಸೊ ಸ್ಟಾರ್ಟ್ ಮಾಡೋಣ ಬರ್ರಿ. ಸ್ಟಾರ್ಟ್ ಏನ್ ಮಾಡ್ಬೇಕು, ಇದ ಮೈದಾ ಹಿಟ್ಟು ಒಂದು ಅರ್ಧ ಕಿಲೋ ಒಳಗ ಸ್ವಲ್ಪ ತಗೊಂಡ್ ಇಷ್ಟ ತೆಗ್ದಿಟ್ಟೇವಿ ಹಚ್ಚಾಕ್ಬೇಕಂತ ಹೇಳಿ. ಇಲ್ಲಿ ನೋಡ್ರಿ, ಈಗ ನೆಕ್ಸ್ಟ್ ಒಂದು ತತ್ತಿ ಹಾಕ್ತೇವೆ ನಾವು. ಸೊ ಹಿಂಗ ಮಾಡ್ರಿ ನೋಡ್ರಿ ನೀವು. ಭಾಳ ಟೇಸ್ಟ್ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ. ಅಂದ್ರೆ ವೆರೈಟೀಸ್ ಆಫ್ ನಾವು ಮಾಡ್ತೀವಿ, ಬೇರೆ ಬೇರೆ ಡಿಫ್ರೆಂಟ್ ಚೊಂಗೇಸ್ ಮಾಡ್ತೀವಿ. ಬಟ್ ಈ ತರ ಮಾಡಿ ತಿನ್ಬೋದು. ನಿಮ್ಗೂ ಏನಾರ ತಿನ್ಬೇಕು ಅನ್ಸಿದ್ರೆ ಹಿಂಗ್ ಮಾಡ್ಕೊಂಡ್ ತಿನ್ರಿ. ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ ಇವು. ನೋಡ್ರಿ ಈಗ ತತ್ತಿ ಒಂದು ಒಡ್ದು ಹಾಕೇವಿ. ಜಾಸ್ತಿ ಮಾಡೋದಿದ್ರೆ ಒಂದು 2 ಹಾಕ್ಬೋದು 1 ಕಿಲೋಗ. ನಾವು ಅರ್ಧ ಕೆಜಿ ಮಾಡತ್ತೀವಲ್ಲ ಅದಕ್ಕೆ ಒಂದು ತತ್ತಿ ಹಾಕೇವಿ ಇದಕ್ಕೆ. ಮತ್ತು ಉಪ್ಪು ಹಾಕ್ಕೋಬೇಕು, ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಸೊ ನೋಡ್ರಿ ಉಪ್ಪು ಹಾಕ್ಕೊಂತೀವಿ. ಇದು ಪ್ರೊಸೆಸ್ ಏನೈತಲ್ರಿ ಆ ಥರನ ಪ್ರೊಸೆಸ್ ಮಾಡಿದ್ರೆ ಭಾಳ ಚಂದ ಆಗ್ತವೆ ಇವು ಚೊಂಗೆ. ಇನ್ನೊಂದ್ಸರಿ ಮಾಡ್ಬೇಕು ತಿನ್ಬೇಕು ಅನಿಸ್ತೈತಿ. ಆದ್ರೆ ನಾರ್ಮಲ್ ಟೈಮಿಗೆ ಇದು ಮಾಡೋಕ್ಕಾಗಲ್ಲಲ್ಲ. ಸೊ ಮೊಹರಂ ಇದ್ದಿದ್ದ ಸ್ಪೆಷಲ್ ದಿನಾನ ನಾವು ಮಾಡ್ಬೇಕಂತೇಳಿ ಇವತ್ತು ಮಾಡತ್ತೀವಿ. ಆ್ಯಂಡ್ ಇಲ್ಲೇ ನಾವು ಆಯಿಲ್ ಹಾಕ್ಕೊಳತ್ತೀವಿ. ಗೈಸ್ ಈಗ ಹಸಿ ಹಾಲು ಹಾಕ್ಕೊಳತ್ತೀವಿ. ಸೊ ನೋಡ್ರಿ ಹಿಂಗ ಕಲಿಸ್ಕೋಬೇಕು. ಬೇಕಂದ್ರೆ ನೀರು ಹಾಕೋಬಹುದು. ಈಗ ನಮ್ಮ ಅಕ್ಕ ಹಾಲೊಳಗನ ಮಾಡತ್ತಾಳ ಇದನ್ನ, ಯಾಕಂದ್ರೆ ಇವು ಮೆತ್ತಗಾಗ್ಬೇಕಂತ ಹೇಳಿ. ಸೊ ಹಿಂಗ ಕಲಿಸ್ಕೋಬೇಕು ನೋಡ್ರಿ. ಸ್ವಲ್ಪ ಹಾಲು ಹಾಕಿ ಇದನ್ನ ಕಲಿಸ್ಕೋಬೇಕು. ಈಗ ಇದೆಲ್ಲ ರೆಡಿ ಆಯ್ತು. ಸೊ ಹಿಟ್ಟು ನಾದಿದ್ದು ಇಲ್ಲಿ ನೋಡ್ರಿ ಈ ಥರ ಮೆತ್ತಗೆ ಹಿಟ್ಟು ಹಾಕ್ಬೇಕು. ಇದನ್ನು ಒಂದು 2 ತಾಸಾದರೂ ಹಿಂಗೆ ಏನಾರ ಮುಚ್ಚಿ ನೆನೆಯಕ್ಕೆ ಇಟ್ಬಿಡ್ಬೇಕು. ಗೈಸ್ ಇಲ್ಲಿ ನೋಡ್ರಿ ಈಗ ಹಿಟ್ಟು ನೆನೆದೈತಿ. ಸೊ ಈ ಥರ ಸಣ್ಣ ಉಳ್ಳಿ ಮಾಡಿ ಈ ಥರ ಚಪಾತಿ ಮಾಡ್ಕೋಬೇಕು. ಸೊ ಈಗ ಉಳ್ಳಿ ಮಾಡ್ಕೊಳತ್ತಾರ, ಹಿಂಗೆ ಮಾಡ್ಕೋಬೇಕು ನೋಡ್ರಿ. ಸಣ್ಣ ಅಂದ್ರೆ ಚಲೋ ಆಗ್ತಾವ. ಆಮೇಲೆ ಈ ಥರ ತೆಳ್ಳಗಿರ್ಬೇಕು. ಈಗ ನೋಡ್ರಿ ಪೇಪರ್ ಒಳಗೆ ನಕ್ಷ ಕಾಣತ್ತಾವಲ್ಲ ಅಷ್ಟು ತೆಳ್ಳಗಿರ್ಬೇಕು, ಅಂದ್ರೆ ಚಲೋ ಆಗ್ತಾವ. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೇನೆ ಬರ್ರಿ. ಈಗ ನೋಡ್ರಿ ಚಪಾತಿ ಐತಲ್ಲ ಇದನ್ನ ಹೆಂಗೆ ಮಾಡ್ಕೋಬೇಕಂತ ಹೇಳಿ ತೋರಿಸ್ತೀವಿ. ಫಸ್ಟ್ ಆಯಿಲ್ ಹಚ್ಕೋಬೇಕು ಇದಕ್ಕೆ ಸ್ವಲ್ಪ. ಆಮೇಲೆ ಒಂದು ಸೈಡಿಂದ ಮಡ್ಚ್ಕೋಬೇಕು, ಮತ್ತೊಂದು ಸೈಡಿಂದ ಅದ್ರ ಮೇಲೆ ಮಡ್ಚ್ಕೋಬೇಕು, ಮತ್ತು ಆಯಿಲ್ ಸ್ವಲ್ಪ ಹಚ್ಕೋಬೇಕು, ಮತ್ತು ಒಂದು ಕಡೆಯಿಂದ ಸ್ವಲ್ಪ ಮಡ್ಚ್ಕೋರಿ, ಮತ್ತು ಇನ್ನೊಂದು ಕಡೆಯಿಂದ ಜಾಸ್ತಿ ಅದ ಪದರ ಇರ್ತೈತಿ ಈ ಥರ ಹಾಕ್ಕೋರಿ. ಈಗ ನಾವೇನು ಮಾಡಿದ್ವಲ್ಲ ಇದ ಪ್ರೊಸೆಸ್ ಫಾಲೋ ಮಾಡ್ಬೇಕು. ಮತ್ತು ಈಗ ಮೇನ್ ಇರೋ ಸ್ಟೆಪ್ ಇದೆ ನೋಡ್ರಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಈಗ ಚೊಂಗೆ ಮಣಿ ಇದ ಮೇನ್ ಇದ್ರೊಳಗೆ ಇಂಪಾರ್ಟೆಂಟ್. ಇದನ್ನ ನಾವು ತಗೊಂಡ ಒಂದು 30 ವರ್ಷ ಮ್ಯಾಲ ಆತ ನಮ್ಮ ಮಮ್ಮಿ ತಗೊಂಡಿದ್ದ. ನಮಗೆ ಭಾಳ ಇಷ್ಟ ಆಗ್ತೈತಿ. ಇದ್ರದ್ದು ಏನು ಡಿಸೈನ್ ಬರ್ತದಲ್ರಿ ಅದು ಆದ್ಮೇಲೆ ಇದಕ್ಕೆ ಚೊಂಗೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ, ಇಲ್ಲ ಪುರೆ ಅಂತನ ಆಗ್ತೈತಿ ಇದು. ಅದ್ರ ಮೇಲೆ ಸ್ವಲ್ಪ ಈ ಥರ ಒತ್ತಿ, ಅದನ್ನ ಜಾಸ್ತಿನೂ ಒತ್ತಬೇಡ್ರಿ ಯಾಕಂದ್ರೆ ನಾವು ಕರಿಯೋ ಮುಂದೆ ಉಬ್ಬಂಗಿಲ್ಲವು. ಈ ಥರ ಮಾಡ್ಕೋಬೇಕು. ಈಗ ಏನು ಸ್ಟೆಪ್ ನಾವು ಮಾಡತ್ತೇವಲ್ಲ ಈ ಥರನ ಮಾಡ್ಕೋಬೇಕು. ಈಗ ನೋಡ್ರಿ ತೆಗೆದ್ಮೇಲೆ ಅದರದ್ದು ಡಿಸೈನ್ ಇದ್ರೊಳಗೆ ಬಂದೈತಿ. ಸೊ ಹಿಂಗೆ ಎಲ್ಲಾನು ಚೊಂಗೆ ಮಾಡ್ಕೊತ ಹೋಗ್ಬೇಕು. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಎಣ್ಣೆ ಕಾಯಿಸ್ಕೊಳಕ್ಕೆ ಸ್ವಲ್ಪ ಇದು ಹಸಿ ಐತಿ. ಇದು ಸ್ವಲ್ಪ ಕಾದ್ಮೇಲೆ ಎಣ್ಣೆ ಹಾಕ್ತೀನಿ. ಈಗ ಗೈಸ್ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಎಣ್ಣೆ ಹಾಕ್ಕೊಳ್ತೀವಿ, ಸನ್ಫ್ಲವರ್ ಆಯಿಲ್. ಸೊ ಎಣ್ಣೆ ಚಲೋ ತಂಗ ಕಾಯ್ಬೇಕಿದೆ. ಕಾದ್ಮೇಲೆ ಅದು ನಾವು ಮಾಡಿದ್ದು ಇದ್ರೊಳಗೆ ಹಾಕ್ಬೇಕು. ಸೊ ಎಣ್ಣೆ ಕಾಯತೈತೆ ನೋಡ್ರಿ, ಫುಲ್ ಕಾಯ್ಬೇಕದ, ಅಂದ್ರೆ ಚಲೋ ಆಗ್ತಾವೆ ನೋಡ್ರಿ. ಇಲ್ಲೇ ಲೈನ್ಗೆ ಇಟ್ಟಿದ್ದೈತಿ. ಸೊ ಈ ಥರ ಡಿಸೈನ್ ಮಾಡಿ ಹಿಂಗೆ ಹಾಕಿದ್ದೈತಿ. ಇಲ್ಲೇ ರೆಡಿ ಆಗತ್ತವ. ಹಿಂಗೆ ಮಾಡ್ಬೇಕು. ಆ್ಯಂಡ್ ಇವು ಮುಂಚೆನೇ ಜಾಸ್ತಿ ಮಾಡಿ ಇಟ್ಕೊಂಡ್ಬಿಟ್ರೆ ಲಾಸ್ಟಿಗೆ ಈ ಪ್ರೊಸೆಸ್ ಮಾಡ್ಬೋದು. ಅಂಥೇಳಿ ನಿಮ್ಗೆ ನಾ ಹಂಗೆ ತೋರಿಸ್ಕೊಟ್ಟಿದ್ದೆ. ಸೊ ಹಿಂಗೆ ಮಾಡತ್ತೆ ನೋಡ್ರಿ. ಈಗ ನೆಕ್ಸ್ಟ್ ಇದನ್ನ ನಾವು ಫ್ರೈ ಮಾಡೋದು. ಈಗ ನೋಡ್ರಿ ಎಣ್ಣೆ ಫುಲ್ ಕಾದ್ಬಿಟ್ಟೈತಿ.
ಸೊ ಇಲ್ಲಿ ಮಾಡಿದ್ದು ಹಿಂಗ ಹಾಕ್ಬೇಕು. ಇಲ್ಲಿ ನೋಡ್ರಿ ಹಿಂಗ ಉಬ್ಬಾತಾವ, ಹಿಂಗ ಚೊಂಗೆ ಉಬ್ಬೇಕು. ಈಗ ನೋಡ್ರಿ ಸೆಕೆಂಡ್ ಒನ್ ಇದು ನೋಡ್ರಿ ಹಿಟ್ಟು ಎಷ್ಟು ಚಲೋ ಆಗ್ಬಿಟ್ಟೈತಂದ್ರ ಹಿಂಗ ಎಲ್ಲಾನು ಕರಿಬೇಕು ನೋಡ್ರಿ, ಎಲ್ಲಾ ಸತೆ ಉಬ್ಬಾತಾವ ನೋಡ್ರಿ. ಒಂದೊಂದೊಂದೊಂದು ತಗೊಂಡು ಹಿಂಗ ಹಾಕೊಳ್ಳೋದು. ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕೋರಿ, ಯಾಕಂದ್ರೆ ನಾವು ಕರಿಯಾಕ ಸ್ವಲ್ಪ ಎಣ್ಣೆ ತಗೊಂಡೇವೆ, ಯಾಕಂದ್ರೆ ಸ್ವಲ್ಪ ಅದಾವು ಅಂಥೇಳಿ. ನೀವು ಜಾಸ್ತಿ ಮಾಡೋದಿದ್ರೆ ಜಾಸ್ತಿ ಎಣ್ಣೆ ಹಾಕೋರಿ. ಸೊ ನೋಡ್ಬಿಟ್ಟಿರ್ಬೋದು ನೀವು ಚೊಂಗೆ ಹೆಂಗೆ ಉಬ್ಬಾತಾವ ಅಂಥೇಳಿ. ಸೆಕೆಂಡ್ ಈಗ ನೆಕ್ಸ್ಟ್ ಇದು ನೋಡ್ರಿ ಚೊಂಗೆಗೆ ತುಂಬೋದು ಅಂದ್ರೆ ಏನೇನು ಅದಾವ ಅಂತ ಹೇಳ್ತೀನಿ. ಇದು ಸಕ್ರಿದು ಪೌಡ್ರ್, ಸಕ್ರಿನ ಪುಡಿ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದು. ಇದು ಪುಟಾಣಿನ ಪೌಡ್ರ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡಿದ್ದು ಪುಟಾಣಿ ಹಿಟ್ಟಿದೆ. ಆ್ಯಂಡ್ ಇದೈತಲ್ಲ ಕೊಬ್ಬರಿ, ಈ ಥರ ಒಣ ಕೊಬ್ಬರಿನ ತುರಿದಿದ್ದಿದೆ ನೋಡ್ರಿ. ಇದು ನೋಡ್ರಿ ಗೈಸ್, ಫಸ್ಟ್ ಅದನ್ನು ತಗೊಂಡು ಅದ್ರ ಮೇಲೆ ಸಕ್ರೆ ಪುಡಿ ಈ ಥರ ಹಾಕ್ಕೋಬೇಕು, ಮತ್ತು ಪುಟಾಣಿ ಹಿಟ್ಟು ಹಾಕ್ಕೋಬೇಕು, ಮತ್ತು ಇದು ತುರಿದಿದ್ದು ಹಾಕ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಕಸ್ಕಸಿ ಇದು ಹೇಳಕ್ ಬರಲ್ರಿಪ್ಪ, ಕಸ್ಕಸಿನ ಗಸ್ಕಸಿ ಏನಂತಾರೆ ಗೊತ್ತಿಲ್ಲ ನಾನು, ನೀವು ಹೇಳ್ರಿ. ಆ್ಯಂಡ್ ಇದು ತುಪ್ಪ ಸ್ವಲ್ಪ ಬಿಸಿ ಮಾಡ್ಕೊಂಡು ಬಂದಿದ್ದೈತಿ. ಆ್ಯಂಡ್ ಈ ಥರ ತುಂಬಿ ತುಂಬಿ ಇಟ್ಕೋಬೇಕು, ಆಮೇಲೆ ಆರಾಮಾಗಿ ತಿನ್ಬಹುದು. ಐಸ್ ಈಗ ನಮ್ಮ ಅಕ್ಕ ಟೇಸ್ಟ್ ಮಾಡತ್ತಾರ, ಹೆಂಗೈತಿ. ಆ್ಯಂಡ್ ನಾವೊಂದು ಟೇಸ್ಟ್ ನೋಡ್ತೀನಿ. ಸೊ ಎಷ್ಟು ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವ ಅಂದ್ರೆ ನೋಡ್ರಿ, ಹಿಂಗೆ ಮಾಡಿದ್ರೆ ಈ ಥರ ಹಿಂಗೆ ಇದಾಗ್ತದೆ. ನಾ ಡೈರೆಕ್ಟ್ ಹಿಂಗೂ ತಿನ್ಬೋದ, ಬಟ್ ಮುಖಕ್ಕೆ ಹತ್ತದಂತ ಈ ಥರ ಮಡ್ಚ್ಕೊತೀನಿ. ಸೊ ತಿಂತೀನಿ ಹೆಂಗಾಗೈತೆ ಅಂತ ಹೇಳೀನಿ. ನೋಡ್ರಿ ಎಷ್ಟು ಮೆತ್ತಗ ಅಂದ್ರೆ, ಎಷ್ಟು ಫೋಲ್ಡ್ ಮಾಡಿದ್ರು ಫೋಲ್ಡ್ ಆಗ್ತೈತಿ ಅದನ್ನ. ಅವು ಗೈಸ್ ಮಸ್ತ್ ಅಂದ್ರೆ ಮಸ್ತ್ ಐತಿ, ಸೂಪರ್ ಟೇಸ್ಟ್. ಇದು 1 ವರ್ಷಕ್ಕೆ ಒಂದ್ಸಲ ಬರ್ತೈತಿ. ಇದು 1 ವರ್ಷಕ್ಕೆ ಒಂದ್ಸಲ ಮಾಡಿ ತಿನ್ನುವಂಥ ಅವಕಾಶ ನಮಗೂ ದೇವ್ರು ಕೊಟ್ಟಾರ. ಸೊ ನೀವು ಹಿಂಗೆ ಮಾಡಿ ಮನೆಯೊಳಗೆ ಟ್ರೈ ಮಾಡಿ ತಿನ್ನಿ. ಇವ ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ನೀವು ನಿಮ್ಮ ಮನ್ಯಾಗ ಚೊಂಗೆ ಈ ಥರ ಮಾಡಿ ತಿನ್ನಿರಿ. ಆ್ಯಂಡ್ ಹೆಂಗಿರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ಆ್ಯಂಡ್ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತಂದು ಹೇಳ್ರಿ ಅಂತ ಹೇಳ್ತಾ ಮತ್ತೆ ಒಂದು ವಿಡಿಯೋ ಜೊತೆ ಸಿಗೋಣಂತ. ಬಾಯ್.